ಅಲ್ಲ ಸತ್ಯ, ಅಮೂಲ್ ಬೇಬಿ ಮನೆಯಿಂದ ಆಚೆ ಬಂದ್ಬಿಟ್ರೆ ಎಲ್ಲಿಗೆ ಅಂತ ಹೋಗ್ತಾನೆ, ಹೇಗೆ ಅಂತ ಬದುಕ್ತಾನೆ? ನೀರಿಂದ ಆಚೆ ಬಂದಿರೋ ಮೀನ್ ತರ ಒದ್ದಾಡ್ಬೇಕಷ್ಟೇ. ಅದಕ್ಕೆ ಅಹಂಕಾರ ಬಿಟ್ಟು ಅಪ್ಪನ ಹತ್ರ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಮನೆಗೆ ಸೇರ್ಕೊ ಅಂತ ಹೇಳಿ ಬುದ್ಧಿ ಹೇಳಿ ಬಂದಿದ್ದೀನಿ. ಆಹಾ, ಪ್ರಪೋಸ್ ಮಾಡ್ತಾನೆ ಅನ್ಕೊಂಡು ಹೋಗಿ ಫಿಲಾಸಫಿ ಹೇಳಿ ಬಂದಿದ್ಯಾ? ಅಲ್ಲ ಸತ್ಯ, ಬೆಳಿಗ್ಗೆಯಿಂದನೂ ಅವನ ಜೊತೆನೇ ಇದ್ದೆ ತಾನೆ? ಹೌದು. ಬೆಳಗ್ಗೆಯಿಂದ ಅವನ ಜೊತೆನೆ ಓಡಾಡ್ತಿದ್ದೆ ತಾನೆ? ಹೌದು. ವೇದಾಂತ ಹೇಳೋ ಲೆವೆಲ್ಗೆ ಮಾತಾಡ್ ಬಂದಿದ್ಯಾ? ಹೌದಪ್ಪ ಹೌದು. ಇಷ್ಟೆಲ್ಲ ಮಾತಾಡುವಾಗ ಅಮೂಲ್ ಬೇಬಿ ಅದ್ಯಾವುದೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂತ ಹೇಳಿದ್ದ ತಾನೆ? ಆ ವಿಷಯ ನೀನ್ ಕೇಳ್ದ? ಕೇಳಬೇಕು ಅಂತ ಅನ್ನಿಸ್ತಿತ್ತು, ಆದರೆ ಅವನಿರೋ ಪರಿಸ್ಥಿತಿಲಿ ನಾನು ನನ್ನ ಮನಸ್ಸಲ್ಲಿರೋ ವಿಷಯ ಹೇಳಬೇಕು ಅಂತ ಆಸೆ ಪಡೋದು ತಪ್ಪಲ್ವೇನೋ? ಅವನ ಕಷ್ಟ ಹೇಳ್ಕೋಬೇಕಾದ್ರೆ ನನಗೇನು ಬೇಕು ಅದನ್ನಷ್ಟೇ ಹೇಳಿ ಅಂತ ಅನ್ಕೊಳ್ಳೋದು ಸ್ವಾರ್ಥ ಕಣೋ. ಅದಕ್ಕೆ ಇನ್ನೊಂದ್ಸತಿ ಮಾತಾಡೋಣ ಅಂತ ಹೇಳಿ ಬಂದ್ಬಿಟ್ಟೆ. ಅದು ಒಂಥರ ಒಳ್ಳೇದಾಯ್ತು ಬಿಡು. ಎಲ್ಲ ಲವರ್ಸು ಪ್ರಪೋಸ್ ಮಾಡಿದ್ಮೇಲೆ ಖುಷಿಯಾಗಿರೋದ್ಕಿಂತ ಅವ್ನು ಪ್ರಪೋಸ್ ಮಾಡ್ತಾನೆ ಅಂತ ಇವಳು ಪ್ರಪೋಸ್ ಮಾಡ್ತಾನೆ ಅಂತ ಅವನು ಇಬ್ರು ಒದ್ದಾಡ್ತಾರಲ್ಲ, ಆ ಒದ್ದಾಟನೇ ಒಂಥರ ಫೀಲಿಂಗ್ ಅಂತೆ. ತಮಗೂ ಇವಾಗ ಅದೇ ಫೀಲಿಂಗು ಅಲ್ವಾ? ಡಿಂಗು ಮನ್ಸಲ್ಲುಟ್ಟಿ ಹೃದಯಕ್ಕೆ ರೀಚ್ ಆಗಿ ಬಾಯಿ ತುದಿಗೆ ಬಂದಿದೆ. ಇನ್ ಸ್ವಲ್ಪ ದಿನದಲ್ಲಿ ಪಿ ಡುಮ್ಡುಮ್ವರೆಗೂ ಬಂದ್ಬಿಡುತ್ತೆ. ಒಟ್ನಲ್ಲಿ ಈ ವರ್ಷ ನಿಮ್ ಮನೇಲಿ 2 ಮದುವೆ ಗ್ಯಾರಂಟಿ. ಇಲ್ಲ ಆಗೋದು ಒಂದೇ ಮದುವೆ. ಏನೋ ಹೇಳ್ತಿದ್ಯಾ? ಒಂದೇ ಮದ್ವೆನಾ? ಅಕ್ಕನ ಮದ್ವೆನೂ ಗೊತ್ತಾಗಿದೆಯಲ್ಲ, ಅದೇ ಹುಡುಗನ ಜೊತೆ ಅವಳ ಮದ್ವೆನೂ ಆಗುತ್ತಲ್ಲ. ಅದನ್ನೇ ಸತ್ಯ ಅವನು ಹೇಳಿದ್ದು. ಈ ವರ್ಷ ನಿಮ್ಮ ಅಕ್ಕನ ಮದ್ವೆ ಆಗುತ್ತೆ, ನಿನ್ ಮದ್ವೆಗೆ ಇನ್ನೊಂದ್ ಸ್ವಲ್ಪ ಪ್ರಿಪ್ರೇಷನ್ ಬೇಕು ಅಂತ. ಹೌದು. ಅಲ್ಲ ಸತ್ಯ, ವರ್ಷ ಮುಗಿಯೋಕೆ ಇರೋದು ಇನ್ನು 2 ತಿಂಗಳಲ್ವಾ, ಅಷ್ಟರಲ್ಲಿ 1 ಮದುವೆ ಆಗುತ್ತೆ. ಓ ಹಾಗೆ. ಆಯ್ತಾಯ್ತು, ಮದ್ವೆ ಮಾತುಕತೆನ ಈಗಲೇ ಶುರು ಮಾಡಬೇಡಿ, ಬನ್ನಿ ಕೆಲಸ ನೋಡಿ. ಹಾಗಿದ್ರೆ ಅಪ್ಪ ಇಲ್ಲಿಗೆ ಬಂದಿರೋದು ಡಾಕ್ಟರ್ ಅಂಕಲ್ನ ಮೀಟ್ ಮಾಡಕ್ಕ? ರಿಸೆಪ್ಷನಲ್ಲಿ ನನ್ನೇ ಕೇಳಿದ್ರಲ್ಲ, ಅಪ್ಪ ಡಾಕ್ಟರ್ ಅಂಕಲ್ನ ಮೀಟ್ ಮಾಡಕ್ಕೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಕ್ಲಿನಿಕ್ಗೆ ಹೋಗ್ಬೋದಿತ್ತಲ್ಲ. ಸಾರಿ ಕಣ ಮುಕುಂದ, ನಾನು ಆಸ್ಪತ್ರೆಗೋ ಕ್ಲಿನಿಕ್ಗೋ ಬರಬೇಕು ಅಂದ್ಕೊಂಡೆ. ಆದರೆ ಅಲ್ಲಿಗೆ ನಾನು ಬರೋದು, ವಿಷಯ ಮಾತಾಡೋದು, ಅದನ್ನು ಲಕ್ಷ್ಮಣನಿಗೆ ಯಾರಾದರೂ ಹೇಳಿಬಿಟ್ರೆ? ಅದಕ್ಕೆ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ನಾನು ನಿನ್ನನ್ನು ಇಲ್ಲಿಗೆ ಬರ ಹೇಳಿದ್ದು. ಅಲ್ಲಪ್ಪ, ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಅದು ಹೇಗೋ ಸಾಧ್ಯ? ಕೆಂಡನ ಬಟ್ಟೆಲಿ ಮುಚ್ಚಿಟ್ಕೊಳಕ್ಕಾಗತ್ತಾ? ಅದೇ ಥರ ಕಾಯಿಲೆನ ದೇಹದಲ್ಲಿ ಬಚ್ಚಿಟ್ಕೊಳಕ್ಕಾಗತ್ತೇನೋ? ಕೆಂಡ ಬಟ್ಟೆನ ಸುಡೋ ಹಾಗೆ ಕಾಯಿಲೆ ದೇಹನ ಸುಡ್ತಿರುತ್ತೆ. ಅದು ನನಗೆ ಗೊತ್ತು ಕಣ ಮುಕುಂದ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ವಿಷಯನ ಮನೆಯವ್ರಿಗೆ ಗೊತ್ತಾಗೋದು ಬೇಡ ಅಂತ. ಹಾಗಂತ ಇದು ಮುಚ್ಚಿಡೋ ವಿಷಯ ಅಲ್ಲ ರಾಮಚಂದ್ರ. ನಿನಗೆ ಬಂದಿರೋ ಕಾಯಿಲೆ ಹೆಸರು ಪಾಲಿಸಿಥೇಮಿಯಾ ಅಂತ. ಅದು ರಕ್ತದ ಕಣಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆ. ನಿನ್ನ
ರಿಪೋರ್ಟ್ ಎಲ್ಲ ನೋಡಿದ ಮೇಲೆ ಗೊತ್ತಾಯಿತು ನನಗೆ. ಅದು ಈಗಾಗಲೇ ಸಿವಿಯರ್ ಸ್ಟೇಜ್ ತಲುಪಿದೆ. ಇಂಥ ಸ್ಟೇಜಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಕಣೋ. ಫಾರಿನ್ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿದ್ದೀನಿ, ಅವ್ರ ಹತ್ರ ಒಪಿನಿಯನು ತೊಗೊಂಡಿದ್ದೀನಿ. ಆದರೆ 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 ಏನು? ಆದರೆ ಈ ವಿಷಯ ನಿನಗೊಬ್ಬನಿಗೆ ಗೊತ್ತಿರೋದ್ರಿಂದ ನಿನಗೆ ಹೇಳದೆ ಬೇರೆ ವಿಧಿನೇ ಇಲ್ಲ. ಜೀವನದಲ್ಲಿ ಎಲ್ಲವನ್ನೂ ಧೈರ್ಯವಾಗಿ ಎದುರಿಸೋ ನೀನು ಈ ಕಾಯಿಲೆನೂ ಎದುರಿಸ್ತೀಯ ಅನ್ನೋ ನಂಬಿಕೆಯಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಿನ್ನ ಕಂಡೀಷನ್ನು ನಿನ್ನ ಜೀವಕ್ಕೆ ಯಾವ ಸಮಯದಲ್ಲಾದರೂ ಅಪಾಯ ಆಗೋ ಚಾನ್ಸಸ್ ಇದೆ. ಜಾನಕಿ ಹೀಗೆ ಹತ್ಕೊಂಡು ಕೂತ್ಕೊಂಡ್ರೆ ಏನೇ ಆಗತ್ತೆ? ಅದಕ್ಕೆ ಹೇಳೋದತ್ತೆ, ಕೈಗೆ ಎಟಕದೇ ಇರೋ ಸಂಬಂಧ ಮಾಡೋದು ಒಂದೇ, ಕೈ ಸುಟ್ಕೊಳ್ಳೋದು ಒಂದೇ. ನಮ್ಮಂಥವ್ರು ಹೆಣ್ಮಕ್ಳು ಮದುವೆ ಮಾಡೋದಂದ್ರೆ ಬದುಕನ್ನ ಪಣಕ್ಕಿಡಬೇಕು. ಆದರೆ ದುಡ್ಡಿರೋರಿಗೆ ಮದುವೆ ಅಂದರೆ ಆಡಂಬರದ ಆಟ. ಈಗ ನೀವೇ ನೋಡಿ, ಮದುವೆ ಆಗೋ ಹುಡುಗ ಮನೇಲಿ ಇಲ್ಲ ಅಂದರೆ ಬೀಗರು ಒಂದು ಮಾತಾದ್ರೂ ನಮಗೆ ಹೇಳಿದ್ರಾ? ಓ ಜಾನಕಿ, ಏನು ಎತ್ತ ಅಂತ ವಿಷಯ ಗೊತ್ತಿಲ್ಲದೆ ನಮಗೆ ನಾವೇ ಏನೇನೋ ಕಲ್ಪನೆ ಯಾಕೆ ಮಾಡ್ಕೋಬೇಕು? ನೀನು ಸ್ವಲ್ಪ ಸಮಾಧಾನವಾಗಿರು. ಹೆತ್ತೋರ್ ಸಂಟಿಗೆ ಸಮಾಧಾನ ಸಿಗೋದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ದ ಮೇಲೆ ಅತ್ತೆ. ಏನು ಎತ್ತ ಅಂತ ಗೊತ್ತಿಲ್ಲದೆ ನಾನು ಮಾತಾಡ್ತಿಲ್ಲ. ಆ ಹುಡುಗಿ ಗುಟ್ಟಾಗಿ ವಿಷಯ ಹೇಳ್ತೀನಿ ಅಂತ ಮನೆಯವರೆಗೆ ಬಂದು ಎಲ್ಲ ವಿಷಯ ಹೇಳ್ಬಿಟ್ಟು ಏನು ಗೊತ್ತಿಲ್ಲ ಅನ್ನೋ ಥರದಲ್ಲಿ ಹೊರಟೋದ್ಲಲ್ಲ. ಈಗ ನಾವೇನ್ ಮಾಡ್ಬೇಕು ಹೇಳಿ? ಅವ್ರ ಎದುರಿಗೆ ನಿಂತು ಕಾದಾಡ್ಬೇಕಾ ಅಥವಾ ಅವ್ರ ಕೈ ಕಾಲು ಇಟ್ಕೊಂಡು ಬೇಡ್ಕೋಬೇಕಾ? ಏನು ತೋರಿಸ್ತಿಲ್ಲ ಅತ್ತೆ. ಕಡೆ ಪಕ್ಷ ನಮ್ಮ ಸಂಕಟ ಕಡಿಮೆ ಮಾಡೋದಕ್ಕಾದ್ರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಅದನ್ನ ನಾವು ತಪ್ಪು ಮಾಡಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರಾ? ಜಾನಕಿ, ಅಷ್ಟೊಂದು ಯೋಚನೆ ಮಾಡಬೇಡ ಜಾನಕಿ. ಆ ಹುಡುಗಿ ಬಂದು ಏನೋ ಹೇಳಿದ್ಲು ಅಂತ ನಾವು ಯಾವ ತೀರ್ಮಾನ ತಗೊಳ್ಳೋದು ಬೇಡ. ಇಷ್ಟಕ್ಕೂ ಅವ್ರ ಮನೇಲಿ ಏನು ನಡೆದಿದೆಯೋ ಏನೋ, ಅವ್ರಿಗೂ ತನ್ನ ಮಗನ ಮದುವೆ ನಿಂತೋಗುತ್ತೆ ಅನ್ನೋ ಅಡ್ಡಿ ಆತಂಕ ಇರಲ್ವಾ ಹೇಳು? ಅಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ದೆ ನಾವು ಇಲ್ಲಿ ಮಾತಾಡೋದು ಏನು ಪ್ರಯೋಜನ ಹೇಳು? ನೋಡು, ನೀನೇನು ಯೋಚನೆ ಮಾಡಬೇಡ. ನಾನು ರಾಮಚಂದ್ರ ರಾಯರ ಹತ್ರ ಮಾತಾಡ್ತೀನಿ. ಮುಕುಂದ, ಈ ಭೂಮಿ ಅನ್ನೋದು ಪ್ರತಿಯೊಂದು ಜೀವಿಗೂ ಬಾಡಿಗೆ ಮನೆ ಇದ್ದ ಹಾಗೆ. ಇಲ್ಲಿಗೆ ಬರ್ತೀವಿ, ಸುಖ ದುಃಖ ನೋವು ನಲಿವು ಅನ್ನೋ ಬಾಡಿಗೆ ಕಟ್ತೀವಿ, ಆಮೇಲೆ ಹೊರಟೋಗ್ಬಿಡ್ತೀವಿ. ಮುಕುಂದ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ಮಾತೇ ಇದೆಯಲ್ಲೋ. ಕಾಯಿಲೆ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೇನೋ? ಕಾಲ ಬಂದು ಕರೆದಾಗ ನಾವೆಲ್ಲರೂ ಅವನ ಜೊತೆ ಹೋಗ್ತಾ ಇರಬೇಕು. ಅದಕ್ಕೆ ಕಾಯಿಲೆ ಒಂದು ನೆಪ ಅಷ್ಟೇ. ಏನೋಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನೊಬ್ಬ ಡಾಕ್ಟ್ರಾಗಿ ನೂರಾರು ಸಾವು ನೋವುಗಳನ್ನು ನೋಡಿದ್ರು, ನೀನು ಹೇಳೋ ಮಾತೆಲ್ಲ ಸತ್ಯ ಅಂತ ಅನಿಸಿದ್ರು, ನಿನ್ನ ಸ್ನೇಹಿತನಾಗಿ ನನಗೆ ಸತ್ಯ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲಪ್ಪ. ನನ್ನ ಬಗ್ಗೆ ನಿನಗೇ ಇಷ್ಟು ದುಃಖ ಆಗಬೇಕಾದ್ರೆ ಇನ್ನು ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಅವ್ರ ಗತಿ ಏನೋ ಮುಕುಂದ?
ನೋಡು ಮುಕುಂದ, ನಾನು ಜೀವನದಲ್ಲಿ ಎಲ್ಲನೂ ನೋಡ್ಬಿಟ್ಟಿದ್ದೀನಿ. ಬರಿಗೈಯಲ್ಲಿ ಬಂದು ಮೆರೆಯೋಷ್ಟು ಸಂಪಾದನೆ ಮಾಡಿಬಿಟ್ಟಿದ್ದೀನಿ. ದೇವರು ಪ್ರತಿಯೊಂದು ವಿಷಯದಲ್ಲೂ ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾನೆ. ನನಗೆ ನನ್ನ ಜೀವನದ ಬಗ್ಗೆ ತೃಪ್ತಿ ಇದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ನನ್ನ ಉಸಿರು ನಿಂತರೂ ನಾನು ನೆಮ್ಮದಿಯಿಂದ ಕಣ್ಣು ಮುಚ್ಕೊತೀನಿ. ಆದರೆ ಏನೋ ಅದು? ನೋಡು ಮುಕುಂದ, ಇದನ್ನು ಆಸೆ ಅಂತ ಬೇಕಾದರೂ ತಿಳ್ಕೊ, ಇಲ್ಲ ಕರ್ತವ್ಯ ಅಂತ ಬೇಕಾದರೂ ತಿಳ್ಕೊ. ಒಬ್ಬ ತಂದೆಯಾಗಿ ನನಗೊಂದು ಕನಸಿದೆ. ನನ್ನ ಮಗನ ಮದುವೆ ನೋಡಬೇಕು ಅಂತ ಕೊನೆ ಆಸೆ. ಅವನು ಸದ್ಯಕ್ಕೆ ವ್ಯವಹಾರದ ಕಡೆ ಗಮನ ಕೊಡ್ತಿಲ್ಲ. ಹಾಗಂತ ಅವನೇನು ದಡ್ಡ ಅಲ್ಲ, ಬುದ್ಧಿವಂತನೇ, ಸ್ವಲ್ಪ ಬೇಜವಾಬ್ದಾರಿ ಅಷ್ಟೇ. ಇವತ್ತಲ್ಲ ನಾಳೆ ಅವನ ಜವಾಬ್ದಾರಿನ ಅರ್ಥಕೊಂಡು ಅವನ ಕಾಲ ಮೇಲೆ ನಿಲ್ತಾನೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ಈಗಾಗಲೇ ಅವನ ಮದುವೆ ಫಿಕ್ಸ್ ಆಗಿದೆ. ಇಂಥ ಸಂದರ್ಭದಲ್ಲಿ ನನಗೆ ಕಾಯಿಲೆ ಇದೆ ಅಂತ ಗೊತ್ತಾಯಿತು ಅಂತಂದರೆ ಮನೆಯಲ್ಲಿ ಮದುವೆ ಸಂಭ್ರಮ ಇರೋದಿಲ್ಲ ಕಣೋ, ಸಂಕಟ ಇರುತ್ತೆ. ಅದಕ್ಕೆ ಮದುವೆ ಒಂದಾಗೋವರೆಗೂ ನನ್ನ ಆರೋಗ್ಯದ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು. ಎಲ್ಲರೂ ನನ್ನ ಮಗನ ಮದುವೆಯಲ್ಲಿ ಯಾವುದೇ ನೋವಿಲ್ಲದೆ ಖುಷಿಯಿಂದ ನಗನಗ್ತಾ ಓಡಾಡ್ಕೊಂಡಿರಬೇಕು. ಅವರೆಲ್ಲರ ಖುಷಿನ ನಾನು ಕಣ್ತುಂಬ್ಕೋಬೇಕು. ಅದಾದ್ಮೇಲೆ ಬೇಕಾದ್ರೆ ನೆಮ್ಮದಿಯಿಂದ ಕಣ್ಣು ಮುಚ್ಕೊಳ್ತೀನಿ. ತಗೊಳ್ಳಿ, ಮಾತಾಡಿ. ನೋಡೋ ಮುಕುಂದ, ನನ್ನ ಮಗನ ಮದುವೆ ಆಗೋವರೆಗೂ ನಾನು ಹೀಗೆ ಆರಾಮಾಗಿ ಜಾಲಿಯಾಗಿ ಓಡಾಡ್ಕೊಂಡಿರೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ಒಂದು ನಿಮಿಷ ಮುಕುಂದ. ಹಲೋ ಹಲೋ, ಹೇಳಿ ಅಮ್ಮ, ಏನು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಾ? ಏನು ಸಮಾಚಾರ? ಎಲ್ಲರೂ ಕ್ಷೇಮ ತಾನೇ? ಎಲ್ಲ ಚೆನ್ನಾಗಿದ್ದೀವಿ. ಏನು ಇದ್ದಕ್ಕಿದ್ದಂಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನೇ ಸಮಸ್ಯೆ ಇತ್ತು ನನ್ನ ಹತ್ರ ಹೇಳಿ ಅಮ್ಮ, ನಿಸ್ಸಂಕೋಚವಾಗಿ. ಇಲ್ಲೇನು ಸಮಸ್ಯೆ ಇಲ್ಲ, ಆದರೆ ಅಲ್ಲಾಗಿರೋ ಸಮಸ್ಯೆ ಬಗ್ಗೆ ನೀವೇನು ನಮ್ಮ ಹತ್ರ ಏನು ಹೇಳ್ಕೊಳ್ಳಿಲ್ವಲ್ಲ, ಅದಕ್ಕೆ ಸ್ವಲ್ಪ ಆತಂಕ. ಇರೋ ಸಮಸ್ಯೆ ಬಗ್ಗೆ ನಾವು ಹೇಳಲಿಲ್ವಾ? ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಅವ್ರೇನು ನಡೆದೇ ಇಲ್ಲ ಅನ್ನೋ ಹಾಗೆ ಹೇಳ್ತಾ ಇದ್ದಾರೆ. ಹಲೋ ಅತ್ತೆ, ನೀವೇ ಕೇಳ್ಬಿಡಿ. ಹಲೋ ಹಲೋ, ಅದು ನಮ್ಮ ಅಳಿಯಂದ್ರು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರಂತೆ. ಓ ಅದಮ್ಮ, ಆ ವಿಷಯ ನಿಮ್ಮವರೆಗೂ ಬಂತಾ? ನೋಡಿ ಅಮ್ಮ, ಆತಂಕ ಪಡುವಂಥದ್ದೇನೂ ಇಲ್ಲ. ಅಲ್ಲ ಬೀಗ್ರೆ, ನಿಮ್ಮ ಮಗ ಮದುವೆ ಬೇಡ ಅಂತ ಮನೆ ಬಿಟ್ಟು ಹೋದರೆ ಹೆಣ್ಣು ಹೆತ್ತವ್ರಿಗೆ ಆತಂಕ ಆಗಲ್ವೇ? ಏನು ಮದುವೆ ಬೇಡ ಅಂತ ಹೇಳದ್ನ? ಅತ್ತೆ, ಸ್ಪೀಕರ್ಗೆ ಹಾಕಿ. ಏನಮ್ಮ ನೀವು ಹೇಳ್ತಿರೋದು? ಹೌದು ರಾವೆ, ನಿಮ್ಮ ಮಗ ಹಾಗೆ ಹೇಳಿದ್ದಾನೆ ಅಂದಮೇಲೆ ನಮಗೆ ದಿಗ್ಲಾಗಲ್ವಾ?
ಹೀಗೆಲ್ಲ ಆದರೆ ನನ್ನ ಮೊಮ್ಮಗಳ ಭವಿಷ್ಯ ಏನು ರಾಯ್ರೆ? ನೀವು ತಿಳಿದಿರೋರು, ಈ ವಿಚಾರ ನೀವೇ ನಮ್ಮ ಜೊತೆ ಮಾತಾಡಲಿಲ್ಲ ಅಂದರೆ ಹೇಗೆ ಹೇಳಿ? ಇಲ್ಲಮ್ಮ, ಅವನು ಮನೆ ಬಿಟ್ಟು ಹೋಗಿರೋದಕ್ಕೂ ಈ ಮದುವೆಗೂ ಯಾವುದೇ ಸಂಬಂಧ ಇಲ್ಲ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ತಕರಾರು ಮಾಡಿಕೊಂಡು ಮನೆ ಬಿಟ್ಟು ಮುನ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಷ್ಟೇ. ಆದರೆ ಈ ವಿಷಯ ನಿಮ್ಮವರೆಗೂ ಬರೋ ಅಷ್ಟರಲ್ಲಿ ಬೇರೆ ಬಣ್ಣನೇ ಕಟ್ಕೊಂಬಂದ್ಬಿಟ್ಟಿದೆ. ಅಷ್ಟಕ್ಕೂ ಈ ವಿಷಯನೆಲ್ಲ ನಿಮ್ಗೆ ಯಾರು ಹೇಳಿದ್ರು? ಅದು ಸರಿ ಬಿಡಿಯಮ್ಮ, ಈ ವಿಷಯದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ ರಾಮಚಂದ್ರನಿಗೆ ನೀತಿ ಧರ್ಮದ ಬಗ್ಗೆ ನಂಬಿಕೆ ಇದೆ ತಾಯಿ. ನೋಡಿಯಮ್ಮ, ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳಿದ್ದೀವಿ ಅಂತಂದಮೇಲೆ ಆ ಮಗಳು ಯಾವತ್ತಿದ್ರೂ ನಮ್ಮ ಮನೆ ಸೊಸೆನೆ. ಅದು ಮತ್ತೆ ನಿಮ್ಮ ಮಗ ಹಾಗೆಲ್ಲ ಹೇಳಿರೋದು? ನೋಡಿಮ್ಮ, ಅವನು ಬಿಸಿ ರಕ್ತದ ಹುಡುಗ, ಮುಂಗಪ್ಪ ಬೇರೆ. ಯಾವುದೋ ವಿಷಯಕ್ಕೆ ಕೋಪ ಮಾಡ್ಕೊಂಡು ಹೋಗಿದ್ದಾನೆ ಅಂತಂದರೆ ಮನೆ ಬಿಟ್ಟೇ ಹೋಗಿದ್ದಾನೆ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಸಂಸಾರದಲ್ಲಿ ಇವೆಲ್ಲ ಇರೋದೇ ಅಲ್ವೇನಮ್ಮ. ಸಂಸಾರದಲ್ಲಿ, ಜೀವನದಲ್ಲಿ ಅನುಭವ ಇರೋ ನೀವೇ ಹೀಗೆ ಆತಂಕ ಪಟ್ಕೊಂಡ್ರೆ ಹೇಗೆ? ನನಗೆ ನನ್ನ ಮಗನ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅವನು ಯಾವತ್ತೂ ನನ್ನ ನಂಬಿಕೆಗಾಗಲಿ ನನ್ನ ಮನೆ ಘನತೆಗಾಗಲಿ ಧಕ್ಕೆ ತರುವಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ. ಆ ನಂಬಿಕೆಯಿಂದಲೇ ನಾನು ಹೇಳ್ತಾ ಇದ್ದೀನಿ, ಯಾವತ್ತಿದ್ರೂ ನಿಮ್ಮ ಮೊಮ್ಮಗಳೇ ನಮ್ಮ ಮನೆ ಸೊಸೆ. ಇದು ಕೋಟೆ ಮನೆ ರಾಮಚಂದ್ರ ಕೊಡ್ತಿರೋ ಮಾತು. ನೋಡಿಮ್ಮ, ಆದಷ್ಟು ಬೇಗ ಮದುವೆ ದಿನ ಫಿಕ್ಸ್ ಮಾಡೋಣ. ನೋಡಿಮ್ಮ, ಆತಂಕ ಪಡಬೇಡಿ. ನಾನು ನನ್ನ ಮಗನ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ಇವತ್ತು ಅವನ ಮನೆಗೆ ಬಂದೇ ಬರ್ತಾನೆ. ನೀವು ಆತಂಕ ಪಟ್ಕೋಬೇಡಿ. ನೀವು ಈ ಮಾತು ಹೇಳಿದ್ರಲ್ಲ, ಹಾಲು ಕುಡ್ದಷ್ಟು ಸಮಾಧಾನ ಆಯಿತು. ನಿಮ್ಮ ಇಂಥ ಒಂದು ಮಾತೆ ಇಂಥ ಸಮಯದಲ್ಲಿ ನಮಗೆ ನೆಮ್ಮದಿ ಕೊಡೋದು. ರಾಯ್ರೆ, ನಾವೇನಾದರೂ ತಿಳಿದೇನೋ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿಪ್ಪ. ಅಯ್ಯಯ್ಯೋ, ಇಲ್ಲಮ್ಮ, ಹೆಣ್ಣು ಹೆತ್ತೋರು ಆತಂಕ ನನಗೂ ಅರ್ಥವಾಗುತ್ತೆ. ನೀವು ಧೈರ್ಯವಾಗಿರಿ. ಶುಭಸ್ಯ ಶೀಘ್ರಂ. ಆದಷ್ಟು ಬೇಗ ಮದುವೆ ಕಾರ್ಯ ಶುರು ಮಾಡೋಣ. ಮಗನೇ, ನೀನು ಹುಟ್ಟಿದಾಗ ನನಗೆ ಮಗ ಹುಟ್ಟದ ಅಂತ ತುಂಬಾ ಸಂತೋಷ ಪಟ್ಟಿದ್ದೆ. ನಿನಗೆ ಮೀಸೆ ಚಿಗುರಿ ಎದೆ ಮಟ್ಟಿಗೆ ಬೆಳೆದು ನಿಂತಾಗ ನನಗೆ ಒಳ್ಳೆ ಸ್ನೇಹಿತ ಸಿಕ್ತ ಅಂತ ಇನ್ನೂ ಖುಷಿ ಪಟ್ಟೆ. ಒಬ್ಬ ತಾಯಿಗೆ ತನ್ನ ಮಗು ಅಂಬೆಗಾಲಿಂದ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳುವಷ್ಟು ಬೆಳೆದಾಗ ತಾಯಿ ತುಂಬಾ ಸಂತೋಷವಾಗುತ್ತೆ.
ಅದೇ ಒಂದು ತಂದೆಗೆ ತನ್ನ ಮಗ ತನ್ನ ಕೆಲಸಗಳನ್ನೆಲ್ಲ ನಿಭಾಯಿಸುವಷ್ಟು ಬೆಳೆದಾಗ ಒಂದು ಹೆಮ್ಮೆ ಒಬ್ಬ ತಂದೆಯಾಗಿ ನನಗೊಂದು ಕನಸಿದೆ. ನನ್ನ ಮಗನ ಮದುವೆ ನೋಡಬೇಕು ಅಂತ ಕೊನೆ ಆಸೆ.